ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಬಲರಾಮನು ಬದರ ಪಾಚನ ತೀರ್ಥಕ್ಕೆ ಹೋದುದು, ಶ್ರುತಾವತಿಯ ಮತ್ತು ಅರುಂಧತಿಯ ಮಹಿಮೆ ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ವೈಶಂಪಾಯನನು ಜನಮೇಜಯ ರಾಜನನ್ನು ಕುರಿತು ಹೇಳುತ್ತಿರುವನು. ಯಾವ ತೀರ್ಥದಲ್ಲಿ ಅಸಮಾನ ರೂಪವತಿಯಾಗಿದ್ದ ಶ್ರುತಾವತಿ ಎಂಬ ಭರದ್ವಾಜ ಕುಮಾರಿಯು ಕನ್ಯೆಯಾಗಿದ್ದುಕೊಂಡೇ ವ್ರತನಿಷ್ಠಳಾಗಿದ್ದಳು. ಯಾವ ತೀರ್ಥವು ತಪಸ್ವಿಗಳಿಂದಲೂ ಸಿದ್ಧರಿಂದಲೂ ಸೇವಿತವಾಗಿದ್ದಿತು, ಆ ಬದರ ಪಾಚನವೆಂಬ ತೀರ್ಥಕ್ಕೆ ಬಲರಾಮನು ಬಂದು ಸೇರಿದನು. ಹಿಂದೆ ಶ್ರುತಾವತಿಯು ತನಗೆ ದೇವರಾಜನೇ ಪತಿಯಾಗಬೇಕೆಂದು ನಿಶ್ಚಯಿಸಿ ಹಲವು ನಿಯಮಗಳೊಡನೆ ಅಲ್ಲಿ ಉಗ್ರ ತಪಸ್ಸನ್ನು ಮಾಡಿದಳು. ಆ ಶ್ರುತಾವತಿಯು ಸ್ತ್ರೀಯರಿಂದ ಅನುಷ್ಠಿಸಲು ಸಾಧ್ಯವಾದ ಹಲವು ಬಗೆಯ ಉಗ್ರ ನಿಯಮಗಳನ್ನು ಹಿಡಿದು ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದಳು. ದೇವರಾಜನಾದ ಇಂದ್ರನು ಆಕೆಯ ಭಕ್ತಿಗೆ ಮೆಚ್ಚಿ ಬ್ರಹ್ಮರ್ಷಿಯಾದ ವಸಿಷ್ಠನ ರೂಪವನ್ನು ಧರಿಸಿ ಆಕೆಯ ಆಶ್ರಮಕ್ಕೆ ಬಂದನು. ಆಗ ಆ ಶ್ರುತಾವತಿಯು ಅವನನ್ನು ಮಹಾತ್ಮನಾದ ವಸಿಷ್ಠನೆಂದೇ ಭಾವಿಸಿ ತಾಪಸರ ವಿಧಿಗನುಸಾರವಾಗಿ ಸತ್ಕರಿಸಿ ಇಂಪಾದ ನುಡಿಗಳಿಂದ, ಓ ಮುನಿಶ್ರೇಷ್ಠ, ಪ್ರಭು, ಏನನ್ನು ಆಜ್ಞಾಪಿಸುವೆ? ನನ್ನ ಶಕ್ತಿಗೆ ತಕ್ಕಂತೆ ನಿನಗೆ ಬೇಕಾದುದನ್ನು ಕೊಡುವೆನು. ಆದರೆ ನನಗೆ ಇಂದ್ರನಲ್ಲಿರುವ ಪ್ರೀತಿಯಿಂದ ನನ್ನ ಕೈಯನ್ನು ಮಾತ್ರ ನಿನಗೆ ಯಾವ ವಿಧದಲ್ಲಿಯೂ ಕೊಡಲಾರೆನು. ತ್ರಿಲೋಕಾಧಿಪತಿಯಾದ ಇಂದ್ರನೇ ನನ್ನ ವ್ರತ ನಿಯಮಗಳಿಗೂ ತಪಸ್ಸಿಗೂ ಸಂತೋಷಿಸಿ ನನ್ನನ್ನು ಕೈ ಹಿಡಿಯಬೇಕಾದವನು ಎಂದಳು. ಇದನ್ನು ಕೇಳಿ ದೇವೇಂದ್ರನು ಆಕೆಯನ್ನು ನೋಡಿ ಮಂದಹಾಸದಿಂದ ಆಕೆಯ ಉದ್ದೇಶವನ್ನರಿತು ಸಮಾಧಾನ ಕೇಳುತ್ತಾ, ಓ ದೃಢವ್ರತೆ, ನೀನು ಉಗ್ರ ತಪಸ್ಸನ್ನು ಮಾಡುತ್ತಿರುವುದನ್ನು ನಾನು ಬಲ್ಲೆನು. ಈ ನಿನ್ನ ತಪಸ್ಸಿನ ಪ್ರಭಾವದಿಂದ ನಿನ್ನ ಮನೋಭಿಪ್ರಾಯವು ಪೂರ್ಣವಾಗಿ ನೆರವೇರುವುದು. ಮಂಗಳಾಂಗಿ, ದೇವತೆಗಳ ದಿವ್ಯ ಸ್ಥಾನಗಳು ಯಾವುವುಂಟು ಅವುಗಳನ್ನು ನಿನ್ನ ತಪಃಪ್ರಭಾವದಿಂದ ಪಡೆಯುವೆ. ಉತ್ತಮ ಸುಖಕ್ಕೆ ತಪಸ್ಸೇ ಮೂಲವು. ಅದರಿಂದಲೇ ಘೋರ ತಪಸ್ಸನ್ನು ಮಾಡಿ ಶರೀರವನ್ನು ತ್ಯಜಿಸಿದ ನರರು ದೇವ ಸಮಾನರಾಗುವರು. ಕಲ್ಯಾಣಿ, ನಾನೊಂದು ಮಾತನ್ನು ಹೇಳುವೆನು ಕೇಳು. ಇದು ಈ 5 ಬದರಿ ಫಲಗಳನ್ನು ಪಕ್ವ ಮಾಡಿಡು ಎಂದು ಹೇಳಿ ಅವುಗಳನ್ನು ಕೊಟ್ಟು ಇಂದ್ರನು ಅಲ್ಲಿಂದ ಹೊರಟನು. ಆಮೇಲೆ ಆತನು ಒಂದು ಮಂತ್ರವನ್ನು ಜಪಿಸಲು ಆ ಆಶ್ರಮಕ್ಕೆ ಸಮೀಪದಲ್ಲಿ ಉತ್ತಮವಾದೊಂದು ತೀರ್ಥವುಂಟಾಯಿತು. ಇಂದ್ರನು ಯಾವ ಸ್ಥಳದಲ್ಲಿ ದಿವ್ಯ ಮಂತ್ರವನ್ನು ಜಪಿಸಿದನೋ ಆ ಪ್ರದೇಶದಲ್ಲಿಯೇ ಇಂದ್ರತೀರ್ಥವೆಂದು ಲೋಕಪ್ರಸಿದ್ಧವಾದ ತೀರ್ಥವು ಉತ್ಪನ್ನವಾಯಿತು. ಪಾಕವೈರಿಯಾದ ದೇವೇಂದ್ರನು ಪರೀಕ್ಷಾರ್ಥವಾಗಿ ಆ ಎಲಚಿ ಹಣ್ಣುಗಳನ್ನು ಪಕ್ವವಾಗದಂತೆ ಮಾಡಿದ್ದನು. ಮಹಾ ತಪಸ್ವಿನಿಯು ಮೌನ ವ್ರತವುಳ್ಳವಳು ಆದ ಆ ಸ್ತ್ರೀಯು ಅವುಗಳನ್ನು ಪಕ್ವ ಮಾಡುವುದಾಗಿ ಉದ್ದೇಶಿಸಿ ಶುದ್ಧ ವಸ್ತ್ರವನ್ನು ಧರಿಸಿ ಆ ಎಲಚಿಯ ಹಣ್ಣುಗಳನ್ನು ಒಲೆಯ ಮೇಲಿಟ್ಟು ಪಕ್ವ ಮಾಡತೊಡಗಿದಳು. ಆ ಕಾರ್ಯದಲ್ಲಿಯೇ ಅವಳಿಗೆ ಬಹಳ ಹೊತ್ತು ಕಳೆದು ಹೋಯಿತು. ಆದರೂ ಆ ಹಣ್ಣುಗಳು ಪಕ್ವವಾಗಲಿಲ್ಲ. ಹಗಲೆಲ್ಲವೂ ಕಳೆಯಿತು. ಆಕೆಯ ಬಳಿಯಲ್ಲಿದ್ದ ಸೌದೆಯೆಲ್ಲವೂ ತೀರಿಹೋಯಿತು. ಬೆಂಕಿಗೆ ಸೌದೆಯಿಲ್ಲದಿರುವುದನ್ನು ನೋಡಿ ಆ ಸ್ತ್ರೀಯು ತನ್ನ ಶರೀರವನ್ನೇ ಒಡ್ಡಲಾರಂಭಿಸಿದಳು. ಮೊದಲು ತನ್ನ 2 ಕಾಲುಗಳನ್ನು ಒಲೆಗೆ ದೂಡಿದಳು. ಅವು ಉರಿದ ಹಾಗೆಲ್ಲ ಮುಂದಕ್ಕೆ ದೇಹವನ್ನು ತಳ್ಳಿಕೊಡುತ್ತಿದ್ದಳು. ಅವಳಿಗೆ ಕಾಲು ಹತ್ತಿಕೊಂಡು ಉರಿಯುತ್ತಿದ್ದಾಗಲೂ ಆ ಮಹರ್ಷಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಆತುರದಲ್ಲಿ ಅವಳಿಗೆ ಸ್ವಲ್ಪವೂ ಬಾಧೆಯೇನೂ ತೋರಲಿಲ್ಲ. ಶರೀರವನ್ನು ಅಗ್ನಿಯಲ್ಲಿ ಉರಿಸುತ್ತಿದ್ದಾಗಲೂ ತಣ್ಣೀರಿನಲ್ಲಿದ್ದಂತೆಯೇ ನಿಂತಿದ್ದಳು. ಆಕೆಗೆ ಅ, ಹಣ್ಣುಗಳನ್ನು ಪಚನ ಮಾಡುವ ಪ್ರಯತ್ನವೂ ನಿಲ್ಲಲಿಲ್ಲ. ಹೇಗಾದರೂ ಅವುಗಳನ್ನು ಪಕ್ವ ಮಾಡಬೇಕೆಂದೇ ನಿಶ್ಚಯಿಸಿಕೊಂಡಳು. ಅವು ಪಕ್ವವಾಗಲೇ ಇಲ್ಲ. ಅವಳ ಕಾಲುಗಳೆಲ್ಲ ಉರಿದು ಹೋದವು. ಆದರೂ ಅವಳು ವ್ಯಸನ ಪಡಲಿಲ್ಲ. ಇಂದ್ರನು ಆಕೆಯ ಸ್ಥಿತಿಯನ್ನು ನೋಡಿ ಮೆಚ್ಚಿ ಕನಿಕರಗೊಂಡು ಅವಳಿಗೆ ತನ್ನ ನಿಜರೂಪವನ್ನು ತೋರಿಸಿ ಆಕೆಯನ್ನು ಕುರಿತು, ಓ ಕಲ್ಯಾಣಿ, ನಿನ್ನ ಭಕ್ತಿಗೂ ತಪಸ್ಸಿಗೂ ನಿಯಮಕ್ಕೂ ನಾನು ಪ್ರೀತನಾದೆನು. ಮಂಗಳಾಂಗಿ, ನಿನ್ನ ಇಷ್ಟವು ನೆರವೇರುವುದು. ಮಹಾಭಾಗ್ಯವತಿ, ನೀನು ಈ ದೇಹವನ್ನು ತ್ಯಜಿಸಿದ ಮೇಲೆ ಸ್ವರ್ಗದಲ್ಲಿ ನನ್ನೊಡನೆ ವಾಸ ಮಾಡುವೆ. ಈ ಉತ್ತಮ ತೀರ್ಥವು ಎಲ್ಲ ಪಾಪಗಳನ್ನು ನೀಗಿಸುವುದು. ಇದಕ್ಕೆ ಬದರ ಪಾಚನವೆಂಬ ಹೆಸರು. ಭೂಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವುದು. ಇದರಲ್ಲಿ ಸದಾ ಬ್ರಹ್ಮರ್ಷಿಗಳು ಸ್ನಾನ ಮಾಡುವರು. 3 ಲೋಕಗಳಲ್ಲಿಯೂ ಇದು ಪ್ರಸಿದ್ಧಿ ಹೊಂದುವುದು. ಕಲ್ಯಾಣಿ, ಮಂಗಳಕರವೂ ನಿರ್ದೋಷವೂ ಆದ ಈ ದಿವ್ಯ ತೀರ್ಥದಲ್ಲಿ ಹಿಂದೊಮ್ಮೆ ಅರುಂಧತಿಯನ್ನು ಬಿಟ್ಟು ಬಿಟ್ಟು ಸಪ್ತರ್ಷಿಗಳು ಹಿಮವತ್ ಪರ್ವತಕ್ಕೆ ಹೋದರು. ಮಹಾತ್ಮರಾದ ಆ ಋಷಿಗಳು ಅಲ್ಲಿ ಉಗ್ರ ವ್ರತವನ್ನು ಹಿಡಿದು ಆಹಾರಕ್ಕಾಗಿ ಫಲಗಳನ್ನು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸಿಕೊಂಡು ಹೋಗುತ್ತಿದ್ದರಂತೆ.
ಅವರು ಜೀವನಕ್ಕಾಗಿ ಆ ಹಿಮವತ್ ಪರ್ವತಕ್ಕೆ ಸೇರಿದ ವನದಲ್ಲಿ ವಾಸ ಮಾಡುತ್ತಾ ಬರಲು 12 ವರ್ಷಗಳು ಮಳೆಯಿಲ್ಲದಂತಾಯಿತು. ಮಹರ್ಷಿಗಳು ತಪೋನಿರತರಾಗಿ ಅಲ್ಲಿದ್ದರು. ಇತ್ತಲಾಗಿ ಅರುಂಧತಿಯು ತಪಸ್ಸಿನಲ್ಲಿದ್ದಳು. ಉಗ್ರ ನಿಯಮದಲ್ಲಿದ್ದ ಆ ಅರುಂಧತಿಯ ನಿಯಮದಿಂದಾಗಿ ತ್ರಿನೇತ್ರನಾದ ಈಶ್ವರನು ಸಂತುಷ್ಟನಾಗಿ ಆಕೆಗೆ ವರವನ್ನು ಕೊಡಲು ಬ್ರಾಹ್ಮಣ ರೂಪದಿಂದ ಆಕೆಯ ಬಳಿಗೆ ಬಂದು, ಓ ಕಲ್ಯಾಣಿ, ನನಗೆ ಭಿಕ್ಷೆಯನ್ನು ಕೊಡು ಎಂದನು. ಆ ಬಾಲಿಕೆಯು ಆತನನ್ನು ಕುರಿತು, ಓ ಬ್ರಾಹ್ಮಣ, ಈಗ ಅನ್ನವೇನೂ ಸಿದ್ಧವಾಗಿಲ್ಲ, ಮುಗಿದು ಹೋಯಿತು. ಈಗ ಎಲಚಿಯ ಹಣ್ಣುಗಳನ್ನು ಭುಜಿಸು ಎಂದಳು. ಆಗ ಈಶ್ವರನು, ಹಾಗಿದ್ದರೆ ಆ ಹಣ್ಣುಗಳನ್ನೇ ಪಕ್ವ ಮಾಡಿಕೊಡು ಎಂದನು. ಪ್ರಸಿದ್ಧಳಾದ ಆ ಅರುಂಧತಿಯು ಅದನ್ನು ಕೇಳಿ ಆ ಬ್ರಾಹ್ಮಣನ ಸಂತೋಷಾರ್ಥವಾಗಿ ಆ ಎಲಚಿಯ ಹಣ್ಣುಗಳನ್ನು ಉರಿಯುವ ಬೆಂಕಿಯಲ್ಲಿ ಪಕ್ವ ಮಾಡುತ್ತಾ ಆಗ ಅವನಿಂದ ಮನೋಹರವೂ ದಿವ್ಯವೂ ಆದ ಪುಣ್ಯ ಕಥೆಗಳನ್ನು ಕೇಳಿದಳು. 12 ವರ್ಷಗಳ ಕಾಲದಿಂದ ಇಲ್ಲದ ಮಳೆಯು ಸುರಿಯಿತು. ಆಹಾರವನ್ನು ಸೇವಿಸದೆ ಪಚನ ಮಾಡುತ್ತಾ ಪುಣ್ಯಕಥೆಗಳನ್ನು ಕೇಳುತ್ತಿದ್ದ ಆ ಅರುಂಧತಿಗೆ ಅಷ್ಟು ದೀರ್ಘವಾದ ಕಠಿಣ ಕಾಲವು ಒಂದು ಹಗಲಿಗೆ ಸಮಾನವಾಯಿತು. ಆಮೇಲೆ ಋಷಿಗಳು ಹಣ್ಣುಗಳನ್ನು ತೆಗೆದುಕೊಂಡು ಪರ್ವತದಿಂದ ಬಂದರು. ಈಶ್ವರನು ಪ್ರೀತನಾಗಿ ಬ ಆ ಅರುಂಧತಿಯನ್ನು ಕುರಿತು, ಓ ಧರ್ಮಜ್ಞಳೆ, ಮೊದಲಿನಂತೆ ನೀನು ಋಷಿಗಳನ್ನು ಹಿಂಬಾಲಿಸು. ನಿನ್ನ ತಪಸ್ಸಿಗೂ ನಿಯಮಕ್ಕೂ ಮೆಚ್ಚಿದನು ಎಂದು ಹೇಳಿ ಅವಳಿಗೆ ತನ್ನ ನಿಜರೂಪವನ್ನು ತೋರಿಸಿ ಆ ಮಹರ್ಷಿಗಳಿಗೂ ಆಕೆಯ ದಿವ್ಯ ಪ್ರಭಾವವನ್ನು ತಿಳಿಸುತ್ತಾ, ಓ ಬ್ರಾಹ್ಮಣರೇ, ಹಿಮಾಲಯ ಪರ್ವತದ ಮೇಲೆ ನೀವು ಮಾಡಿದ ಉಗ್ರ ತಪಸ್ಸು ಕೂಡ ಆಕೆಯು ನಡೆಸುತ್ತಿದ್ದ ಕಠಿಣ ತಪಸ್ಸಿಗೆ ಸಮಾನವಾಗಲಾರದು. ಈಗ ಆಕೆಯು ದುಸ್ಸಾಧ್ಯವಾದ ತಪಸ್ಸನ್ನು ಹಿಡಿದು ಆಹಾರ ಸೇವನೆಯನ್ನು ಮಾಡದೆ 12 ವರ್ಷಗಳ ಕಾಲವನ್ನು ಹಾಗೆಯೇ ಕಳೆದಳು ಎಂದನು. ಆಮೇಲೆ ಈಶ್ವರನು ಅರುಂಧತಿಯನ್ನು ಕುರಿತು, ಕಲ್ಯಾಣಿ, ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ಆಗ ಅರುಂಧತಿಯು ಸಪ್ತರ್ಷಿಗಳ ಸಭೆಯಲ್ಲಿ ಆ ಮಹಾದೇವನನ್ನು ನೋಡಿ, ನೀನು ನನ್ನ ವಿಷಯದಲ್ಲಿ ಪ್ರೀತನಾಗಿರುವುದಾದರೆ ಈ ತೀರ್ಥವು ಲೋಕದಲ್ಲಿ ಅದ್ಭುತ ತೀರ್ಥವಾಗಲಿ. ಇದು ಸಿದ್ಧರಿಗೂ ದೇವತೆಗಳಿಗೂ ಋಷಿಗಳಿಗೂ ಪ್ರೀತಿಜನಕವಾಗಿ ಬದರ ಪಾಚನವೆಂಬ ಹೆಸರಿನಿಂದ ಪ್ರಸಿದ್ಧವಾಗಲಿ. ಓ ದೇವದೇವ, ಶುಚಿರ್ಭೂತನಾಗಿ 12 ವರ್ಷಗಳ ಕಾಲ ಉಪವಾಸವಿದ್ದವನು ಯಾವ ಫಲವನ್ನು ಪಡೆಯುವನು, ಆ ಫಲವು ಈ ತೀರ್ಥದಲ್ಲಿ 3 ರಾತ್ರಿ ಮಾತ್ರ ವಾಸ ಮಾಡುವವನಿಗೂ ಉಂಟಾಗಲಿ ಎಂದು ಬೇಡಿಕೊಂಡಳು. ಆಗ ರುದ್ರನು ಅರುಂಧತಿಗೆ ಹಾಗೆಯೇ ಆಗಲಿ ಎಂದು ವರವನ್ನು ಕೊಟ್ಟು ಸಪ್ತರ್ಷಿಗಳಿಂದ ಸ್ತುತಿಸಲ್ಪಡುತ್ತಾ ತನ್ನ ಲೋಕಕ್ಕೆ ಹೋದನು. ಆಗ ಆ ಋಷಿಗಳು ಆ ಅರುಂಧತಿಯು ಅಷ್ಟು ಕಠಿಣ ನಿಯಮದಲ್ಲಿದ್ದರೂ ಕಳೆಗುಂದದೆ ಕೃಶಳಾಗದೆ ಹಸಿವು ದಾಹಗಳಿಲ್ಲದೆ ಇರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಹೀಗೆಂದು ಹೇಳಿ ಇಂದ್ರನು ಅವಳನ್ನು ಕುರಿತು, ಆ ಶ್ರುತಾವತಿಯನ್ನು ಕುರಿತು, ಓ ಮಹಾಭಾಗ್ಯವತಿ, ನನಗಾಗಿ ಉಗ್ರ ವ್ರತವನ್ನು ಅನುಷ್ಠಿಸಿದವಳೆ, ಈಗ ನೀನು ಹೇಗೆಯೋ ಹಾಗೆಯೇ ಹಿಂದೆ ಪರಿಶುದ್ಧಳಾದ ಅರುಂಧತಿಯು ಇಲ್ಲಿ ಉತ್ತಮ ಸಿದ್ಧಿಯನ್ನು ಹೊಂದಿದಳು. ಆದರೆ ನಿನ್ನ ವ್ರತದಲ್ಲಿ ಇನ್ನೂ ವಿಶೇಷವುಂಟು. ನಿನ್ನ ವ್ರತದಿಂದ ಸಂತುಷ್ಟನಾದ ನಾನು ಈಗ ನಿನಗೆ ವರವನ್ನು ಕೊಡುವೆನು. ಮಹಾತ್ಮಳೆ, ಮಹಾತ್ಮನಾದ ರುದ್ರನಿಂದ ಅರುಂಧತಿಗೆ ಯಾವ ವರವು ಕೊಡಲ್ಪಟ್ಟಿತೋ ಅದೇ ವರವನ್ನು ನಿನಗೆ ನಾನು ನನ್ನ ಪ್ರಭಾವದಿಂದಲೂ ತೇಜಸ್ಸಿನಿಂದಲೂ ಕೊಡುವೆನು. ಈಗ ನಿನ್ನ ಅದೃಷ್ಟಕ್ಕೆ ತಕ್ಕಂತೆ ಇನ್ನೂ ವಿಶೇಷವಾದ ವರವೊಂದನ್ನು ತಿಳಿಸುವೆನು. ಯಾವನು ಮಹಾನಿಯಮದಿಂದ ಈ ತೀರ್ಥದಲ್ಲಿ 1 ರಾತ್ರಿಯ ಮಟ್ಟಿಗೆ ತಂಗಿ ಸ್ನಾನ ಮಾಡುವನೋ ಆತನು ದೇಹವನ್ನು ತ್ಯಜಿಸಿದ ಮೇಲೆ ಬೇರೆ ಯಾವ ರೀತಿಯಿಂದಲೂ ಪಡೆಯಲಾರದ ಲೋಕಗಳನ್ನು ಪಡೆಯುವನು ಎಂದನು. ಸಹಸ್ರಾಕ್ಷನಾದ ದೇವೇಂದ್ರನು ಶ್ರುತಾವತಿಯೊಡನೆ ಹೀಗೆಂದು ಹೇಳಿ ಸ್ವರ್ಗಕ್ಕೆ ಹೋದನು. ಓ ರಾಜ, ಇಂದ್ರನು ಹೊರಟೊಡನೆ ಇತ್ತಲಾಗಿ ಸುಗಂಧವನ್ನು ಬೀರುವ ಪುಷ್ಪ ವರ್ಷವು ಸುರಿಯಲಾರಂಭಿಸಿತು. ದೇವದುಂದುಭಿಗಳು ಮೊಳಗಿದವು. ಶುದ್ಧವಾದ ಸುಗಂಧ ಮಾರುತವು ಬೀಸಿತು. ಮಂಗಳಾಂಗಿಯಾದ ಆ ಶ್ರುತಾವತಿಯು ದೇಹವನ್ನು ತ್ಯಜಿಸಿದ ಮೇಲೆ ಇಂದ್ರ ಭಾರ್ಯೆಯಾಗಿ ತನ್ನ ಉಗ್ರ ತಪಸ್ಸಿನ ಫಲದಿಂದ ಅವನೊಡನೆ ರಮಿಸಿದಳು ಎಂದನು. ಆಗ ಜನಮೇಜಯನು, ಓ ಮಹಾತ್ಮ, ಅವಳು ಯಾರ ಮಗಳು, ಎಲ್ಲಿ ಬೆಳೆದಳು, ಅದನ್ನು ಕೇಳಲು ಕುತೂಹಲಗೊಂಡಿರುವೆನು ಎನ್ನಲು ವೈಶಂಪಾಯನನು, ಒಮ್ಮೆ ಭರದ್ವಾಜ ಮುನಿಯು ತನ್ನಿದಿನಾಗಿ ಬರುತ್ತಿದ್ದ ಘೃತಾಚಿ ಎಂಬ ಅಪ್ಸರಾ ಸ್ತ್ರೀಯನ್ನು ಕಂಡನು. ಒಡನೆ ಅವನಿಗೆ ರೇತಸ್ಸು ಸ್ಖಲಿತವಾಯಿತು. ಆತನು ಆ ವೀರ್ಯವನ್ನು ತನ್ನ ಕೈಯಿಂದ ಧರಿಸಿದನು. ಅದು ಕೈಯಿಂದ ಜಾರಿ ಒಂದು ಎಲೆಯ ಮೇಲೆ ಬಿದ್ದಿತು. ಅದರಲ್ಲಿ ಆ ಕನ್ಯೆಯು ಹುಟ್ಟಿದಳು. ತಪೋಧರನು ಧರ್ಮಾತ್ಮನು ಆದ ಭರದ್ವಾಜ ಮಹರ್ಷಿಯು ಆ ಹೆಣ್ಣು ಮಗುವಿಗೆ ಜಾತಕರ್ಮವೇ ಮೊದಲಾದ ಎಲ್ಲ ಕರ್ಮಗಳನ್ನು ಮಾಡಿ ದೇವರ್ಷಿ ಗಣಗಳ ಸಭೆಯಲ್ಲಿ ಆಕೆಗೆ ಶ್ರುತಾವತಿ ಎಂದು ನಾಮಕರಣ ಮಾಡಿ ಅವಳನ್ನು ತನ್ನ ಆಶ್ರಮದಲ್ಲಿಯೇ ಬಿಟ್ಟು ಹಿಮಾಚಲ ಪರ್ವತದ ಕಾಡಿಗೆ ಹೋದನು. ಮಹಾನುಭಾವನು ಕುಲ ಶ್ರೇಷ್ಠನು ಆದ ಬಲರಾಮನು ಆಗ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು
ಅಲ್ಲಿಂದ ಇಂದ್ರತೀರ್ಥಕ್ಕೆ ಹೋದನು. ಇದು 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.